ಯಾಕೆ ನಿನ್ನ ಫ್ರೆಂಡ್ನ ನಮಗೆ ಪರಿಚಯ ಮಾಡ್ಸೋಕೆ ಇಷ್ಟ ಇಲ್ವಾ? ಚೇಚೆ ಆ ಥರ ಎಲ್ಲ ಏನೂ ಇಲ್ಲ ಸೇಸ್. ಅದಕ್ಕೇನಂತೆ, ನೆಕ್ಸ್ಟ್ ಟೈಮ್ ಕರ್ಕೊಬಂದ್ರಾಯ್ತು, ಪರಿಚಯ ಮಾಡಿಸ್ತೀನಿ ಪಕ್ಕ. ಪಾರ್ಥ, ನಿನಗೆ ನೀನು ಮಾಡ್ತಿರೋದು ತಪ್ಪು ಅನಿಸ್ತಾ ಅಲ್ವಾ? ಏನು ತಪ್ಪು ಸೇಸ್? ಐ ಮೀನ್ ಫ್ರೆಂಡ್ನ ಮನೆಗೆ ಕರ್ಕೊಂಬರ್ದೇ ಇರೋ ತಪ್ಪ? ವಾಟ್ ಇಸ್ ದಿಸ್? ಅಲ್ಲ ಮತ್ತೆ ಪಾರ್ಥ, ನಿನ್ನ ಲೈಫಲ್ಲಿ ಸ್ವಲ್ಪ ಸೀರಿಯಸ್ ಆಗು. ಈ ಥರ ಕಾಮಿಡಿ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಕಷ್ಟ ಆಗುತ್ತೆ. ಅಯ್ಯೋ, ಇಷ್ಟೇನಾ? ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಓಕೆ ಓಕೆ ಓಕೆ, ನೀನು ಹೇಳಿದ್ಮೇಲೆ ಫುಲ್ ಸೀರಿಯಸ್ ಆಗ್ತೀನಿ. ಆದರೆ ನೀನು ಮಾತ್ರ ಸೀರಿಯಸ್ ಆಗ್ಬೇಡ. ಯಾಕೆ ಹೇಳೋ? ಯಾಕೆ? ಯಾಕೆಂದ್ರೆ ನಿನ್ನ ಕ್ಯೂಟ್ ಫೇಸ್ ಇದೆಯಲ್ಲ, ಚೆನ್ನಾಗಿ ಕಾಣಲ್ಲ ಕಡೆ. ಹೇಳಿ, ಸ್ಮೈಲ್ ಮಾಡು ನೋಡೋಣ. ಹೋಗೋ. Come on, please smile, please. Smile. That's like my sis. ನೀವಿಬ್ರೇನೋ ಮಾತಾಡ್ತಾ ಇದ್ದೀರಿ ಅನ್ಸುತ್ತಲ್ವಾ? ಎನಿವೇಸ್ ಯು ಗೈಸ್ ಕ್ಯಾರಿ ಆನ್. ಅಲ್ಲಿ ಬಾಯ್. ಅಶು, ಏನು ಮಾಡ್ತಾ ಇದೆಯಾ? ಪಾಪ ಪಾರ್ಥ, ಪಾಪದ ಪ್ರಾಣಿ ಅವನು. ಅವನಿಗೇನಿಗೆ ಇಷ್ಟೊಂದು ಕ್ವಶನ್ ಮಾಡ್ತಾ ಇದೆಯಾ? ನೀನು ಬರ್ತಾ ಬರ್ತಾ ನೀನು ಅದಕ್ಕೆ ಥರನೇ ಆಡ್ತಾ ಇದೆಯಾ? ನೀನು ಸುಮ್ಮನಿರು ಅರುಣ್. ಅವನು ನನ್ನ ತಮ್ಮ, ಅವನಿಗೆ ಕ್ವೆಶನ್ ಮಾಡೋ ಎಲ್ಲ ರೈಟ್ಸು ನನಗಿದೆ. ನೀನು ಸುಮ್ಮನೆ ನಮ್ಮಿಬ್ರು ಮಧ್ಯೆ ಕಮೆಂಟ್ಸ್ ಮಾಡಬೇಡ. ಓಕೆ ಕೂಲ್. ಏನಾಯ್ತು ಅಂತಾದರೂ ಹೇಳು. ಏನಿಲ್ಲ, ಅದನ್ನು ಯಾರಿಗೆ ಹೇಳಬೇಕೋ ಅವರಿಗೆ ಹೇಳ್ತೀನಿ. ಹಾ, ಒಳ್ಳೇದು ಒಳ್ಳೇದು. ಹೀಗೆ ಗಡ್ಡ ಹೆಂಡತಿ ಹೊರಗಡೆ ಸುತ್ತಾಡ್ತಾ ಇರಬೇಕು, ಅಂದ್ರೆ ಚೆನ್ನಾಗಿರುತ್ತೆ. ಹೋಗ್ಬನ್ನಿ ಹೋಗ್ಬನ್ನಿ. ಅಜ್ಜಿ, ಹಾಗೆ ಒಂಚೂರು ಮಲ್ಲಿ ನಾನು. ಹಾ, ಗೊತ್ತಾಯ್ತು ಗೊತ್ತಾಯ್ತು, ಎಲ್ಲ ಕಂಠಪಾಠ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಲ್ಲಿನ ಚೆನ್ನಾಗಿ ನೋಡ್ಕೋಬೇಕು, ಹುಷಾರಾಗಿ ನೋಡ್ಕೋಬೇಕು, ಮೊಬೈಲ್ ನೋಡಬಾರ್ದು, ಟಿವಿ ಬೇಕಾದ್ರೆ ನೋಡ್ಬೋದು, ಟೈಮಿಗೆ ಸರಿಯಾಗಿ ಮಾತ್ರೆ ತಗೋಬೇಕು, ಮನೆ ಕಡೆ ಹುಷಾರಾಗಿರ್ಬೇಕು. ಇಷ್ಟೇ ತಾನೇ? ಇನ್ನೂ ಏನಾದ್ರೂ ಉಳಿದಿದ್ರು ಹೇಳ್ಬಿಡು, ಲಿಸ್ಟಿಗೆ ಸೇರಿಸ್ಕೊಂಡ್ಬಿಡ್ತೀನಿ. ಅಯ್ಯೋ ಅಜ್ಜಿ, ಇನ್ನೇನು ಇಲ್ಲ. ಆಯ್ತು, ಹೋಗ್ಬಿಟ್ಟು ಬನ್ನಿ. ಎಂಜಾಯ್. ಏನು ಎಂಜಾಯಾ? ಹೂನಮ್ಮ, ಈ ಪಾರ್ಥನ್ ಸಹವಾಸ ಮಾಡ್ಬಿಟ್ಟಿದ್ದೀನಲ್ಲ, ಅವನ ಭಾಷೆ ನನಗೂ ಬಂದ್ಬಿಡ್ತಾ ಇದೆ. ಹಾ, ಏನಾದ್ರೂ ಮಾತಾಡುವಾಗ ಮಧ್ಯ ಹಾಗೆ ಒಂದೊಂಚೂರು ಬಿಟ್ಬಿಡ್ತಿರ್ತೀನಿ. ನೋಡಿ, ಪಾರ್ಥ ಪಾಪ ಅಜ್ಜಿನೂ ಬಿಟ್ಟಿಲ್ಲ, ಅವ್ರ ಭಾಷೆನೂ ಹಾಳು ಮಾಡ್ಬಿಟ್ಟಿದ್ದಾನೆ. ಭಾಷೆಗೆ ಪಾರ್ಥನ್ ಕಂಡು ಒಂಥರ ಭಯ, ಏನ್ ಮಾಡ್ಬಿಡ್ತಾನ ಏನೋ ಅಂತ. ಸರಿ ಅಜ್ಜಿ, ಹೊರಡ್ತೀವಿ. ಒಂದ್ ನಿಮಿಷ ಗುಂಡು. ಈಗ ನೀವು ಡ್ರೈವರ್ ಕರ್ಕೊಂಡು ಹೋಗ್ಬೇಡಿ, ಜೊತೆಲಿ ನೀನೇ ಗಾಡಿ ಓಡಿಸ್ಕೊಂಡು ಹೋಗು. ಗಂಡ ಹೆಂಡತಿ ಆರಾಮ್ ಮಾತಾಡ್ತಾ ಎಂಜಾಯ್ ಮಾಡ್ರಿ. ಅಜ್ಜಿ, ನಾನು ಕಾರೇ ತಗೊಂಡು ಹೋಗ್ತಾ ಇಲ್ಲ. ಮತ್ತೆ ಇವ್ರಿಗೆ ಸಂಬಳ ಬಂದಿದೆಯಂತೆ, ಅದಕ್ಕೆ ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಓಹೋ, ಹೀಗೋ? ಈ ಟ್ರೀಟು ಗೀಟು ಎಲ್ಲ ಗಂಡನಿಗೆ ಮಾತ್ರನಾ? ನಮ್ಗೇನಿಲ್ವಾ? ಅಯ್ಯೋ, ಹಾಗೇನಿಲ್ಲ ಅಜ್ಜಿ, ನಿಮ್ಗೂ ಟ್ರೀಟ್ ಕೊಡಿಸ್ತೀನಿ. ಆದ್ರೆ ಮೊದಲು ಇವ್ರಿಗೆ, ಆಮೇಲೆ ನಿಮ್ಗೆ. ಗೊತ್ತಾಯ್ತು ಬಿಡು, ಅದು ಹಾಗೆ. ಮೊದಲನೇ ಪೂಜೆ ಗಣಪತಿಗೆ ಅಂತಾರಲ್ಲ, ಹಾಗೆ ಮೊದಲನೇ ಟ್ರೀಟ್ ಗಂಡನಿಗೆ, ಆಮೇಲೆ ಮುದುಕಿಗೆ. ಸರಿ, ನನಗೆ ಟ್ರೀಟ್ ಗಿಟ್ ಏನು ಬೇಡ. ನೀವು ಗಂಡ ಹೆಂಡತಿ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಸರಿ, ಇವತ್ತು ನೀವಿಬ್ರು ಏನು ಪ್ಲ್ಯಾನ್ ಮಾಡಿದ್ದೀರಾ? ಅಜ್ಜಿ, ಇಡೀ ದಿನದ ಇನ್ಚಾರ್ಜ್ನ ಇವ್ರು ತಗೊಂಡ್ಬಿಟ್ಟಿದ್ದಾರೆ. ಇವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀನಿ ಅಷ್ಟೇ. ಇವ್ರು ಏನು ಪ್ಲಾನ್ ಮಾಡ್ತಾರೋ ಅದೇ ಪ್ಲಾನ್. ಸರಿ, ಒಟ್ಟಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಸರಿ ಅಜ್ಜಿ, ಬರ್ತೀವಿ. ಅಜ್ಜಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಕ್ಲಾಸ್ ರೂಮು. ಯಾಕೆ ಅಂತ ಕೇಳ್ಬಿಡಿ, ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಮುಂಚೆ ಇಲ್ಲೊಂದು ಬ್ಲ್ಯಾಕ್ ಬೋರ್ಡ್ ಇರೋದು, ಇಲ್ಲಿ ಇದು ನನ್ನ ಜಾಗ, ನಾನು ಇಲ್ಲಿ ಕೊಡ್ತಿದ್ದೆ. ಫಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು. ಎಷ್ಟೇ ಆದರೂ ಮೇಷ್ಟ್ರ ಮಗಳಲ್ವಾ? ಬಟ್ ಆಗ ಈ ಥರ ಡೆಸ್ಕ್ ಇರ್ತಿರ್ಲಿಲ್ಲ, ಮರದ ಬೆಂಚ್ ಇರ್ತಿತ್ತು. ಅದರಲ್ಲಿ ನನ್ನ ಕೈವಾರ, ನನ್ನ ಕಾಂಪಸ್ ಅಲ್ಲಿ ಮುಂದೆ ಏನಾಗ್ತೀನಿ ಅನ್ನೋದನ್ನ ಆಗ್ಲೇ ಬರೆದು ಬಿಟ್ಟಿದೆ. ಸೊ ಟೀಚರ್ ಆಗಬೇಕು ಅನ್ನೋ ಕನ್ಸ್ಕೊಂಡಿದ್ದು ನೀವು ಕ್ಲಾಸ್ ರೂಮಲ್ಲಿ. ಸೊ ಬೆಂಚ್ ಮೇಲೆ ಏನು ಬರ್ದಿದ್ರು ಅದೇ ಆಗಿದ್ದೀರಾ. ಗುಡ್. ಪ್ರಪಂಚದಲ್ಲಿ ತುಂಬ ಕಡಿಮೆ ಜನಕ್ಕೆ ತಾವು ಕಂಡ ಕನಸನ್ನ ನನಸು ಮಾಡ್ಕೊಳಕ್ಕಾಗೋದು, ಹಾಗೆ ಬದುಕೋದಕ್ಕಾಗೋದು. ಎಲ್ರಿಗೂ ಆ ಭಾಗ್ಯ ಸಿಗಲ್ಲ. ಯು ಆರ್ ದ ಲಕ್ಕಿ ಒನ್. ಆ್ಯಂಡ್ ನಿಮ್ಮ ಕನಸನ್ನು ಜೀವಿಸ್ತಾ ಇದ್ದೀರಾ. ಕಂಗ್ರಾಟ್ಸ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ಹೌದು, ನೀವೇನಾಗಬೇಕು ಅನ್ಕೊಂಡಿದ್ರಿ? ನಾನಾ ಹೇಳಿದ್ರೆ ನಗಲ್ಲ ತಾನೆ.
ನಾನು ಲಾರಿ ಡ್ರೈವರ್ ಆಗಬೇಕು ಅಂದ್ಕೊಂಡಿದ್ದೆ. ಸಾರಿ ಲಾರಿ ಡ್ರೈವರ್. ನನಗೆ ಲಾರಿ ಅಂದರೆ ಏನೋ ಒಂದು ಅಟ್ರಾಕ್ಷನ್, ಏನೋ ಒಂಥರ ಖುಷಿ. ಏನೋ ಅದು ಬರ್ತಾ ಇದ್ರೆ ಸಿನಿಮಾದಲ್ಲಿ ಹೀರೋ ಎಂಟ್ರಿ ಕೊಡ್ತಾನಲ್ಲ, ಆ ಥರದ್ದು ಫೀಲು. ಆದರೆ ಲಾರಿ ಡ್ರೈವರ್ ಆಗಬೇಕು, ಅದ್ರ ಗತ್ತೆ ಬೇರೆ, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂದ್ಕೊಂಡಿದ್ದೆ. ವಾ, ಲಾರಿ ಡ್ರೈವರ್ ಆಗ್ಬೇಕಾಗಿರೋರು 100 ಲಾರಿಗೆ ಓನರ್ ಆಗೋಗ್ಬಿಟ್ಟಿದ್ರ. ಚೆ ಎಂತ ಟ್ರಾಜೆಡಿ. ಬಟ್ ನೋ, ನನ್ನ ಕನಸು ಇನ್ನೂ ಜೀವಂತವಾಗಿದೆ. ಒಂದಲ್ಲ ಒಂದಿನ ನಾನು ಲಾರಿ ಓಡಿಸ್ತೀನಿ. ಬಟ್ ಏನು ಮಾಡಲಿ, ಗೌತಮ್ ದಿವಾನ್ ಆಗ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಓಕೆ ಗೌತಮ್ ಅವರೇ, ನೀವು ಲಾರಿ ಡ್ರೈವರ್ ಆದ ದಿನ ನಾನು ನಿಮ್ ಕ್ಲೀನರ್ ಆಗಿ ನಿಮ್ ಪಕ್ಕದಲ್ಲೇ ಇರ್ತೀನಿ. ಓಕೆ, ಡನ್ ಡೀಲ್. ಹೌದು, ಇವಾಗಾಗ ಈ ಸ್ಕೂಲ್ಗೆ ಬಂದು ಹೋಗ್ತಾ ಇರ್ತೀರಾ? ಹಾಗಾಗಿ ಬಂದು ಹೋಗ್ತಿರ್ತೀನಿ. ಅಪ್ಪನೂ ಇಲ್ಲೇ ಟೀಚ್ ಮಾಡ್ತಿದ್ರಲ್ಲ, ಸೊ ಹಾಗಾಗಿ ತುಂಬಾನೇ ಸ್ಪೆಷಲ್. ತರ ದೇವಸ್ಥಾನದ ಥರ ಇಲ್ಲಿ ಬಂದ್ರೆ ನನ್ಗೆ ಆ ಥರದೊಂದು ಅನುಭವ ಸಿಗುತ್ತೆ. ಕೋರ್ಸ್, ಸ್ಕೂಲ್ ದೇವಸ್ಥಾನನೇ. ಮಕ್ಕಳ ಭವಿಷ್ಯನ, ದೇಶದ ಭವಿಷ್ಯನ ರೂಪಿಸೋ ದೇವಸ್ಥಾನ. ಬಟ್ ಬೇಜಾರಿನ ವಿಷಯ ಏನ್ ಗೊತ್ತಾ, ಈಗೀಗ ಇದೆಲ್ಲ ಒಂದು ಬಿಸ್ನೆಸ್ ಆಗೋಗ್ಬಿಟ್ಟಿದೆ. LKG ಇಂದ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ವರೆಗೂ ಲಕ್ಷಾಂಗಟ್ಲೆ ಖರ್ಚು ಮಾಡಿ ಆಮೇಲೆ 15-20 ಸಾವಿರ ಅಂತ ಸ್ಟಾರ್ಟಿಂಗ್ ಸ್ಯಾಲ್ರಿ ಕೆಲಸ ಮಾಡೋ ಥರ ಆಗೋಗಿದೆ. ಎಜುಕೇಷನ್ ಅಂತ ಇನ್ವೆಸ್ಟ್ ಮಾಡಿದ್ದಕ್ಕೂ ಆಮೇಲೆ ಅದರಿಂದ ಸಿಗೋ ರಿಟರ್ನ್ಸ್ ಒಂದಕ್ಕೊಂದು ತಾಳಮೇಳನೇ ಇರಲ್ಲ.